ನೋಡಿ ಗಾಯ್ಸ್, ಮೀನೆಲ್ಲ ಎಷ್ಟು ಫ್ರೀಯಾಗಿ ಆರಾಮಾಗಿ ಓಡಾಡ್ಕೊಂಡಿದೆ ನೋಡಿ. ಆಕ್ಸಿಜನ್ ಎಲ್ಲ ಸೆಟಪ್ ಎಲ್ಲ ಆಗಾದ್ಮೇಲೆ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅಂತಲೂ ಹೇಳ್ತೀನಿ. ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸೆಕೆಂಡ್ ಡೇ ಆಫ್ ಕೋಯಿ ಪಾಂಡ್ ಕ್ಲೀನ್ ಮಾಡ್ತಾ ಇರೋದು. ಆ ಟ್ಯಾಂಕು ತಿರ್ಗಾ ಕಿತ್ತೋಗ್ಬಿಟ್ಟೈತೆ. ತಿರ್ಗಾ ಎಲ್ಲಿಂದನೂ ಚಿಕ್ಕದಾಗಿ ಲೀಕ್ ಆಗ್ತೈತೆ. ನಿನ್ನೆ ಜಾಸ್ತಿ ಲೀಕ್ ಆಗ್ತಾಯಿತ್ತು ಸ್ವಲ್ಪ, ಇವತ್ತು ಸ್ವಲ್ಪ ಲೈಟಿಗೆ ಲೀಕ್ ಆಗ್ತಿದೆ. ಎಲ್ಲಿ ಅಂತ ಗೊತ್ತಿಲ್ಲ. ಎಲ್ಲ ಫಿಕ್ಸ್ ಮಾಡಿದ್ವಿ, ಅದೇ ತಿರ್ಗಾ ಲೀಕ್ ಆಗ್ತೈತೆ. ಸೊ ಇವತ್ತು ಬನ್ನಿ ಏನು ಮಾಡ್ತೀವೋ ನೋಡಿ. ನೋಡಿ ಅಲ್ಲೇ ಇದೆ. ಗೈಸ್, ಫೈನಲಿ ರೆಡಿ ಆಗಿದೆ ಎಲ್ಲ. ಟ್ಯಾಂಕು ನೋಡಿ, ಟ್ಯಾಂಕ್ ಸೆಟಪ್ಪು ನೋಡಿ. ಇದೆ ಫಿಲ್ಟ್ರು ನೋಡಿ. ಇಲ್ಲಿ ಫಿಶ್ಶು ಎಲ್ಲ ತಂದಿದ್ದೀವಿ ನೋಡಿ. ನೋಡಿ ಇದೇನು ಕೋಯಿನೇ, ಏನು ಕೋಯಿ ಅಂದ್ರಪ್ಪ ಅವರು ಅಂಗಡಿಯವರು. ಆದರೆ ಮಸ್ತಿಗಿದೆ ಕಲರ್ ಮಾತ್ರ, ಬ್ಲ್ಯಾಕ್ ಆ್ಯಂಡ್ ಗೋಲ್ಡು. ಆಮೇಲೆ ಇದು ನಾರ್ಮಲ್ ಕೊಯ್ ನೋಡಿ, ನಾರ್ಮಲ್ ಕೊಯ್ಗಳು ಜಾಸ್ತಿ ತೂಕ ಇದೆ. ಇವಾಗ ಸ್ವಲ್ಪ ಏನೋ ಮಾಡೋಕ್ಕೆ, ಏನೋ ಅಂತಾರಪ್ಪ ಇದು ಟೆಕ್ನಿಕ್, ಅದನ್ನು ಮಾಡೋಕ್ಕೆ ಇಟ್ಟಿದ್ದೀನಿ ಗೈಸ್. ಸೊ ಇವಾಗ ಫುಲ್ ಮಸ್ತ್ ಫೀಲಿಂಗ್ ಇದೆ. ಎಲ್ಲ ಕಂಪ್ಲೀಟ್ ಆಗೋಗಿದೆ. ಫಿಶ್ಗಳ್ನ ಇನ್ನೇನು ಟ್ಯಾಂಕ್ ಒಳಗಡೆ ಬಿಡಬೇಕಷ್ಟೇ. ಫಿಶ್ಗಳು ಇವಾಗ ನೀರಿಗೆ ಅಡ್ಜಸ್ಟ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಬಿಟ್ಟಿದ್ದೀವಿ, ವಾಟರ್ ಟೆಂಪ್ರೇಚರ್ ಅಡ್ಜಸ್ಟ್ ಆಗಲಿ ಅಂತ. ನೋಡಿ ಫಿಲ್ಟ್ರು ಎಲ್ಲ ಮಸ್ತು, ಗೇರ್ ಬಬಲ್ಸ್ ಎಲ್ಲ ಬರ್ತಿದೆ ನೋಡಿ. ಮೋಟ್ರ್ ಎಲ್ಲ ಇಟ್ಟಿದ್ದೀವಿ ಇಲ್ಲೇ. ಟ್ಯಾಂಕ್ ಸೆಟಪ್ ಎಲ್ಲ ಆಗಿದೆ. ಆದರೆ ಇನ್ನು ಪ್ಲ್ಯಾಂಟ್ಸ್ ತರಬೇಕು. ಪ್ಲ್ಯಾಂಟ್ಸು ಇನ್ನೊಂದು 3-4 ಡೇಸ್ ತರ್ತೀವಿ. ಇದಕ್ಕೆ ಫುಲ್ ಜಾಸ್ತಿ ಖರ್ಚಾಗೋಗಿದೆ. ಫಿಶಸ್ಗೇನೇ 1500 ಅಷ್ಟು ಖರ್ಚಾಗೋಗಿದೆ. ಹೇಳ್ತೀವಿ ಎಲ್ಲ ಸೆಟಪ್ ಎಲ್ಲ ಆಗಾದ್ಮೇಲೆ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅಂತಲೂ ಹೇಳ್ತೀವಿ. ಇವಾಗ ಇದು ಇಷ್ಟು. ಬನ್ನಿ ಗೈಸ್, ಇವಾಗ ಬಿಡ್ತಾಯಿದ್ದೀವಿ. ಫಸ್ಟು ಈ ಗೋಲ್ಡು ಆಮೇಲೆ ಬ್ಲ್ಯಾಕ್ ಇದೆಯಲ್ಲ, ಈ ಕಬೂಟೋ ಕೋಯಿನ ಬಿಡೋಣ. ಕೈಯಲ್ಲಿ ಬಿಡೋ. ಎತ್ತೋ ಕ್ಲೀನಾಗಿ ಎತ್ತು ಏನಾಗಲ್ಲ, ಜಂಪ್ ಹೊಡೆದ್ರೆ ಹೊಡಿತೆ. ಎತ್ತು ಗೈಸ್, ಫಿಶ್ ಫಸ್ಟ್ ಮೀನು ಬಿಡ್ತಾಯಿದ್ದೀನಿ. ಅದ್ರ ಗಿಲ್ಸು ಮಸ್ತ್ ಗೈತೆ. ಸೆಕೆಂಡ್ ಮೀನು ಗೈಸ್, ಸೆಕೆಂಡ್ ಮೀನು ಬಿಡ್ತಾಯಿದ್ದೀನಿ. ಇದ್ರ ನೀರು ಚೆಲ್ಬಿಡೋಣ, ಇದೆಲ್ಲ ಹಾಕ್ಬಾರ್ದು ಈ ಟ್ಯಾಂಕ್. ಇನ್ನೊಂದು ಓಪನ್ ಮಾಡೋಣ. ಇದು ಜಾಪನೀಸು ಕೊಯ್ ಏನು, ಕೈ ತೊಳ್ದು ಫಸ್ಟು. ಕೈ ತೊಳ್ದಿದ್ದೀವಿ ನಾವು. ನಿಧಾನಕ್ಕೆ ತಪ್ಪ ನೀನು. ಥರ್ಡ್ ಮೀನ್ ಗೈಸ್, ಥರ್ಡ್ ಮೀನು.
ಎಲ್ಲ ಟ್ಯಾಂಕ್ನ ಡಿಸ್ಕವರ್ ಮಾಡ್ತೈತೆ. ಓಹೋ, ದೊಡ್ಡದು ಮೀನು ಕೈಗೆ ಬರ್ತಲ್ಲ. 4th ಮೀನು, 5th ಮೀನು ಗೈಸ್. ಲಾಸ್ಟ್ ಮೀನು, 6th ಮೀನು. ಅದ್ರಲ್ಲಿ ನೋಡಲ್ಲ ಇನ್ನೊಂದು ಮೀನು ಐತೆ ನೋಡಿ ಗೈಸ್. ಟೋಟಲ್ ಆಗಿ 3 ಪೇರ್ ಇದೆ, 6 ಮೀನು ನೋಡಿ. ಇದು ಎಲ್ಲದಕ್ಕಿಂತ ಈ ಮೀನೇ ದೊಡ್ಡದು. ಆರೆಂಜ್ ಹೆಡ್. ಎಲ್ಲದಕ್ಕೂ ಒಂದೊಂದು ಹೆಸರು ಇಡ್ತೀವಿ ಇನ್ನು ಫ್ಯೂಚರಲ್ಲಿ. ನೋಡಿ ಎಲ್ಲ ಎಷ್ಟು ಮಸ್ತಾಗಿ ಓಡಾಡ್ಕೊಂಡಿದೆ. ಹೊಸ ಟ್ಯಾಂಕ್ ಅಂದ್ಬಿಟ್ಟು ಎಲ್ಲ ಡಿಸ್ಕವರ್ ಮಾಡ್ತೈತೆ, ಎಲ್ಲ ಏನೇನೈತೆ ಅಂತ. ಏನು ಇಟ್ಟಿಲ್ಲ ಆದ್ರೂ ಹುಡುಕ್ತೈತೆ. ನೋಡಿ ಗೈಸ್, ಎಲ್ಲ ಒಂದೇ ಹತ್ರ ಹೋಗ್ಬಿಟ್ಟಿದೆ. ಏನೋ ಮಾತಾಡ್ಕೊತೈತೇನೋ ಗೊತ್ತಿಲ್ಲ. ಎಲ್ಲ ಗ್ರೂಪ್ ಆಗಿ ಸೇರ್ಕೊಂಡ್ಬಿಟ್ಟೈತೆ, ಏನು ಅಂತ ಗೊತ್ತಿಲ್ಲ. ಭಯ ಪಟ್ಕೊಂಡೇನೋ ಹೋಗ್ಬಿಟ್ಟೈತೇನೋ ಗೊತ್ತಿಲ್ಲ. ಬನ್ನಿ ಇವಾಗ ಇದ್ರ ಮೇಲೆ ನೆಟ್ ಹಾಕೋಣ ಗೈಸ್. ಇವಾಗ ನಾವು ನೆಟ್ಟು ಕಟ್ ಮಾಡ್ಕೊಂಡಿದ್ದೀವಿ. ಈಗಲೇನೋ ಬಂದುಬಿಟ್ರೆ ಫಿಶ್ಗಳು ನೆತ್ಕೊಂಡು ಹೋಗ್ಬಾರ್ದಂತ ನೆಟ್ಟು. ಆಮೇಲೆ ಸ್ವಲ್ಪ ಏನೋ ದೊಡ್ಡ ಐಟಮ್ ಏನೋ ಬಿದ್ದುಬಿಟ್ರೆ ಆಮೇಲೆ ಫಿಶ್ಗಳು, ಮೇಯ್ನ್ ಫಿಶ್ಶು ಆ ಟ್ಯಾಂಕಿಂದ ಜಂಪ್ ಹೊಡಿಬಾರ್ದಂತ ಈ ನೆಟ್ ಹಾಕ್ತಾಯಿದ್ದೀವಿ ಅದ್ರ ಮೇಲೆ ಕವರಾಗಿ. ಬನ್ನಿ ಹಾಕೋಣ ಹೋಗ್ಬಿಟ್ಟು. ನೋಡಿ ಗೈಸ್, ಇದೇ ನೆಟ್ ಹಾಕ್ತಾ ಇರೋದು ಟ್ಯಾಂಕಿಗೆ. ಬನ್ನಿ ಹಾಕೋಣ. ಹಾಕಿದ್ದೀವಿ. ಇವಾಗ ದಾರ ಕಟ್ಟಿದ್ದಕ್ಕೆ ಚಿಕ್ಕದಾಗ ಅನಿಸ್ಬೇಕು. ಆಯ್ತು ಸ್ವಲ್ಪ ಆಯಿತು ಗೈಸ್. ನೆಟ್ಟೆಲ್ಲ ಹಾಕಿದ್ದೀವಿ. ಇವಾಗ ಇದು ಸನ್ಲೈಟ್ ಸ್ವಲ್ಪ ಕವರ್ ಮಾಡ್ಬೇಕಂದ್ಬಿಟ್ಟು ಇನ್ನೊಂದು ನೆಟ್ ಇದೆ ನೋಡಿ. ಇನ್ನೊಂದು ನೆಟ್ ಇದೆ, ಇದನ್ನು ಇದ್ರ ಮೇಲೆ ಹಾಕ್ತೀವಿ, ಸನ್ಲೈಟು ಸ್ವಲ್ಪ ಕಮ್ಮಿ ಬೀಳಲಿ ಅಂತ. ಬನ್ನಿ ಹಾಕೋಣ. ನೋಡಿ ಗಾಯ್ಸ್, ಮೀನೆಲ್ಲ ಎಷ್ಟು ಫ್ರೀಯಾಗಿ ಆರಾಮಾಗಿ ಓಡಾಡ್ಕೊಂಡಿದೆ ನೋಡಿ. ಆಕ್ಸಿಜನ್ನು ಪಕ್ಕಾನೇ ಫುಲ್ಲು, ಎಲ್ಲ ಮೀನು ಗುಡ್ಡೆ ಹಾಕ್ಕೊಂಡು ಓಡಾಡ್ತಾ ಇದೆ. ಫಿಶಸ್ಸು ಟಾಪ್ ಕ್ವಾಲಿಟಿ ಆಗಿ ತಂದಿರೋದ್ರಿಂದ ಮಸ್ತ್ ಓಡಾಡ್ಕೊಂಡಿದೆ. ಫೈನಲಿ ಗೈಸ್ ಎಲ್ಲ ಸೆಟಪ್ ಆಗಿದೆ ನೋಡಿ. ಮೋಟರಲ್ಲಿ ಆಕ್ಸಿಜನ್ನು, ಮೋಟರ್ ಪಂಪು ಕರೆಕ್ಟಾಗಿ ವರ್ಕ್ ಆಗ್ತಿದೆ, ಆಕ್ಸಿಜನ್ನು ಕರೆಕ್ಟಾಗಿ ಬರ್ತಿದೆ ನೋಡಿ. ಏರ್ ಬಬಲ್ಸು ಕರೆಕ್ಟಾಗಿ ಬರ್ತಿದೆ. ನೆಟ್ಟು ಸೇಫ್ಟಿಗೆ, ಆಮೇಲೆ ಫಿಲ್ಟ್ರು ಕವರ್ ಆಗಿಬಿಟ್ಟಿದೆ ಬಿಡಿ. ಅದರಲ್ಲಿ ಏನಿದೆ ಅಂತ ನೆಕ್ಸ್ಟು ಕ್ಲೀನ್ ಮಾಡಬೇಕಾದಾಗ ತೋರಿಸ್ತೀನಿ. ವಯರು ಕನೆಕ್ಷನ್ನು ವಾಟರ್ ಪ್ರೂಫ್ ಮಾಡಿದ್ದೀವಿ ಟೇಪ್ ಹಾಕ್ಬಿಟ್ಟು. ಸೊ ಎಲ್ಲ ಕರೆಕ್ಟಾಗಿದೆ. ಫುಲ್ ಟ್ಯಾಂಕ್ ಕಂಪ್ಲೀಟ್. 2 ಪಾರ್ಟ್ಸ್ ಬೇಕಾಗಿದೆ. 2 ದಿನ ಆದರೆ ಇದನ್ನು ಮಾಡೋದಕ್ಕೆ ನಾವು 1 ಮಂತ್ ಈ ಟ್ಯಾಂಕ್ ಕಟ್ ಮಾಡಿ ಇಲ್ಲಿ ಬಿಲ್ಡಿಂಗ್ ಎತ್ಕೊಂಡು ಬರೋದ್ರಿಂದ 1 ಮಂತ್ ಕರೆಕ್ಟಾಗಿ ಕೆಲಸ ಮಾಡಿದ್ದೀವಿ ಈ ಟ್ಯಾಂಕ್ ಮಾಡೋಕ್ಕೆ. ಈ ಟ್ಯಾಂಕ್ ಇವಾಗ ಸ್ವಲ್ಪ ಖಾಲಿ ಅನ್ನಿಸ್ತಾ ಇರ್ಬೋದು, ಆದರೆ ಇನ್ನೂ ಫ್ಯೂಚರಲ್ಲಿ ತರ್ತೀವಿ. ಇವಾಗ ಬರೀ 6 ಮೀನೇ ಇದೆ ಅಷ್ಟೇ. ಇನ್ನೊಂದು 6 ಮೀನು ಆ್ಯಡ್ ಮಾಡ್ತೀವಿ. ಟೋಟಲ್ 12 ಮೀನ್ಸು. ಈ ಟ್ಯಾಂಕು ಪರ್ಫೆಕ್ಟಾಗಿ ಯಾವಾಗ ಫಿಟ್ ಆಗುತ್ತೋ ಅಷ್ಟು ಮೀನುಗಳು ತಂದುಬಿಟ್ಟು ತುಂಬಿಸ್ತೀವಿ. ಇನ್ನೂ ತುಂಬಿಸ್ತಾನೆ ಇರ್ತೀವಿ. ಆಮೇಲೆ ಲೋಟಸ್ ಪ್ಲ್ಯಾಂಟ್ ಒಂದು ತರಿಸ್ಬೇಕು ಗೈಸ್ ಅಷ್ಟೇ. ಲೋಟಸ್ ಪ್ಲ್ಯಾಂಟ್ ಒಂದು ಹಾಕ್ಬಿಟ್ರೆ ಪ್ಲ್ಯಾಂಟು ಈ ಟ್ಯಾಂಕಿಗೆ ಮಸ್ತಾಗಿ. ಸೊ ಅಷ್ಟೇ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಫುಲ್ ಟಯರ್ಡ್ ಆಗೋಗಿದೆ, ಹೋಗ್ಬಿಟ್ಟು ನಿದ್ದೆ ಮಾಡೋದೆ ಇವಾಗ ಮನೆಗೆ.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಕಾಂಟೆಂಟ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.